ನೋಡಿ, ರಾಜ್ಯದಲ್ಲಿ ತಮ್ಮ ಮಗನನ್ನ ಸಿಎಂ ಮಾಡೋ ಉದ್ದೇಶದಿಂದ ಸರ್ಕಾರವನ್ನ ಬೀಳಿಸ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮೋದಿ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸರ್ಕಾರ ಬೀಳಿಸ್ತಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆ ಇದು. ಮಾಜಿ ಸಚಿವ ರಾಮುಲು ವಾಗ್ದಾಳಿಯನ್ನ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಸಿಎಂ ಕುರ್ಚಿಗಾಗಿ ಫೈಟ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇಬ್ಬರ ಜಗಳದಲ್ಲಿ ತಮ್ಮ ಮಗನನ್ನ ಸಿಎಂ ಮಾಡಲು ಖರ್ಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಲಬುರಗಿಯ ಜನಾಕ್ರೋಶ ರ್ಯಾಲಿಯಲ್ಲಿ ಶ್ರೀರಾಮುಲು ಅವರ ಹೇಳಿಕೆ ಇದು. ಖರ್ಗೆ ಅವರು ಹೇಳಿದ್ರು, ನರೇಂದ್ರ ಮೋದಿ ಅಮಿತ್ ಶಾ ಅವರು ಸರ್ಕಾರವನ್ನ ಬೀಳಿಸ್ತಾರೆ ಅಂತ ಹೇಳಿದ್ರು. ಇದು ಅದಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸರ್ಕಾರವನ್ನ ಬೀಳಿಸ್ತಾರೆ. ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರನ್ನ ಸಿಎಂ ಮಾಡುವಂತ ಉದ್ದೇಶ ಅಂತ ಶ್ರೀರಾಮುಲು ಅವರು ಜನಾಕ್ರೋಶ ಯಾತ್ರೆಯಲ್ಲಿ ಹೇಳಿದ್ದಾರೆ. 220 ದಿನಗಳು ಮಾತ್ರ ಉಳಿದಾತೆ. 220 ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ರಾಜೀನಾಮೆಯನ್ನು ಕೊಡ್ತಾರ, ಮಾಜಿ ಮುಖ್ಯಮಂತ್ರಿಗಳಾಗ್ತಾರ. ಡಿಕೆ ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಆಗ್ಬೇಕೆಂದು ಹೋಗಿದಾರ. ಆ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ. ಆಗ್ಲಿ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿದೆ. ಇವತ್ತು ಖರ್ಗೆ ಅವರು, ದೊಡ್ಡ ಖರ್ಗೆ ಅವರು ಹೇಳ್ತಾ ಇದ್ರು, ಮೋದಿ ಸಾಹೇಬ್ರೇನೋ ಈ ಸರ್ಕಾರವನ್ನು ಬೆಳೆಸಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಮೋದಿ ಸಾಹೇಬ್ರಿಗೆ ಏನು ಕರ್ಮ ಬಿದ್ದಿದೇನ್ರಿ ಈ ಸರ್ಕಾರ ಬೆಳೆಸೋಕ್ ಸಲುವಾಗಿ? ನಿಮ್ಮಲ್ಲಿ ತೊಂದರೆ ಮಾಡ್ಕೊಂಡು ಬಿದ್ರೆ ಅದು ಮೋದಿ ಸಾಹೇಬ್ರ ಮೇಲೆ ಹಾಕ್ಬೇಕಂತ ನೋಡ್ತಾ ಇದ್ರಿ. ಖರ್ಗೆ ಸಾಹೇಬ್ರು, ದೊಡ್ಡ ಖರ್ಗೆ ಸಾಹೇಬ್ರದೊಂದು ಪ್ಲಾನ್ ಐತೆ. ಏನಂದ್ರೆ ಅವು ಇಬ್ರು ಜಗಳ ಮಾಡ್ತಾರೆ, ಗಂಡ ಹೆಂಡತಿ ತರ ಜಗಳ ಮಾಡ್ಕೊಂತ ಇದ್ರಲ್ಲ. ಆ ಗಂಡ ಹೆಂಡತಿ ತರ ಏನ್ ಜಗಳ ಮಾಡ್ಕೊಂತ ಇದ್ರು, ಅವ್ರ ಮಗನ ಕೂಡ ಮೂರನೇ ವ್ಯಕ್ತಿ ಆಗಿದ್ದು ನುಗ್ಗಿಸಿ ಇವತ್ತು ಗಂಡ ಹೆಂಡತಿ ಜಗಳ ಮಧ್ಯೆ ಮೂರನೇ ಹೋಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾಹೇಬ್ರ ಮೇಲೆ ಆಗ್ತಾ ಇದಾರ. ನೋಡಿ, ನೆನಪಿಡ್ಕೊಳ್ರಿ, ಯಾರು ಕೂಡ ಬೇಕಾಗಿಲ್ಲ. ಈ ಸರ್ಕಾರ ಕೆಡವಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಬೇಕಾಗಿಲ್ಲ, ಡಿಕೆ ಶಿವಕುಮಾರ್ ಬೇಕಾಗಿಲ್ಲ. ಖರ್ಗೆ ಸಾಹೇಬರು ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮತೆ, ಆ ವಿಷಯಗಳನ್ನು ತಿಳಿಸ್ಯಾರಂದ್ರಿಗಿನ ಈ ಸರ್ಕಾರ ಕೆಡವಲಕ್ಕೋಸ್ಕರವಾಗಿ, ಅವ್ರ ಮಗನ ಸ್ವಾರ್ಥಕ್ಕೋಸ್ಕರವಾಗಿ, ಅವ್ರ ಮಗನ ಮುಖ್ಯಮಂತ್ರಿ ಮಾಡಲ ಸಲುವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಈ ಸರ್ಕಾರವನ್ನು ನೋಡಿ, ರಾಜ್ಯದಲ್ಲಿ ತಮ್ಮ ಮಗನನ್ನ ಸಿಎಂ ಮಾಡೋ ಉದ್ದೇಶದಿಂದ ಸರ್ಕಾರವನ್ನ ಬೀಳಿಸ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮೋದಿ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸರ್ಕಾರ ಬೀಳಿಸ್ತಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆ ಇದು. ಮಾಜಿ ಸಚಿವ ರಾಮುಲು ವಾಗ್ದಾಳಿಯನ್ನ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಸಿಎಂ ಕುರ್ಚಿಗಾಗಿ ಫೈಟ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇಬ್ಬರ ಜಗಳದಲ್ಲಿ ತಮ್ಮ ಮಗನನ್ನ ಸಿಎಂ ಮಾಡಲು ಖರ್ಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಲಬುರಗಿಯ ಜನಾಕ್ರೋಶ ರ್ಯಾಲಿಯಲ್ಲಿ ಶ್ರೀರಾಮುಲು ಅವರ ಹೇಳಿಕೆ ಇದು. ಖರ್ಗೆ ಅವರು ಹೇಳಿದ್ರು, ನರೇಂದ್ರ ಮೋದಿ ಅಮಿತ್ ಶಾ ಅವರು ಸರ್ಕಾರವನ್ನ ಬೀಳಿಸ್ತಾರೆ ಅಂತ ಹೇಳಿದ್ರು. ಇದು ಅದಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸರ್ಕಾರವನ್ನ ಬೀಳಿಸ್ತಾರೆ. ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರನ್ನ ಸಿಎಂ ಮಾಡುವಂತ ಉದ್ದೇಶ ಅಂತ ಶ್ರೀರಾಮುಲು ಅವರು ಜನಾಕ್ರೋಶ ಯಾತ್ರೆಯಲ್ಲಿ ಹೇಳಿದ್ದಾರೆ. 220 ದಿನಗಳು ಮಾತ್ರ ಉಳಿದಾತೆ. 220 ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ರಾಜೀನಾಮೆಯನ್ನು ಕೊಡ್ತಾರ, ಮಾಜಿ ಮುಖ್ಯಮಂತ್ರಿಗಳಾಗ್ತಾರ. ಡಿಕೆ ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಆಗ್ಬೇಕೆಂದು ಹೋಗಿದಾರ. ಆ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ. ಆಗ್ಲಿ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿದೆ. ಇವತ್ತು ಖರ್ಗೆ ಅವರು, ದೊಡ್ಡ ಖರ್ಗೆ ಅವರು ಹೇಳ್ತಾ ಇದ್ರು, ಮೋದಿ ಸಾಹೇಬ್ರೇನೋ ಈ ಸರ್ಕಾರವನ್ನು ಬೆಳೆಸಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಮೋದಿ ಸಾಹೇಬ್ರಿಗೆ ಏನು ಕರ್ಮ ಬಿದ್ದಿದೇನ್ರಿ ಈ ಸರ್ಕಾರ ಬೆಳೆಸೋಕ್ ಸಲುವಾಗಿ? ನಿಮ್ಮಲ್ಲಿ ತೊಂದರೆ ಮಾಡ್ಕೊಂಡು ಬಿದ್ರೆ ಅದು ಮೋದಿ ಸಾಹೇಬ್ರ ಮೇಲೆ ಹಾಕ್ಬೇಕಂತ ನೋಡ್ತಾ ಇದ್ರಿ. ಖರ್ಗೆ ಸಾಹೇಬ್ರು, ದೊಡ್ಡ ಖರ್ಗೆ ಸಾಹೇಬ್ರದೊಂದು ಪ್ಲಾನ್ ಐತೆ. ಏನಂದ್ರೆ ಅವು ಇಬ್ರು ಜಗಳ ಮಾಡ್ತಾರೆ, ಗಂಡ ಹೆಂಡತಿ ತರ ಜಗಳ ಮಾಡ್ಕೊಂತ ಇದ್ರಲ್ಲ. ಆ ಗಂಡ ಹೆಂಡತಿ ತರ ಏನ್ ಜಗಳ ಮಾಡ್ಕೊಂತ ಇದ್ರು, ಅವ್ರ ಮಗನ ಕೂಡ ಮೂರನೇ ವ್ಯಕ್ತಿ ಆಗಿದ್ದು ನುಗ್ಗಿಸಿ ಇವತ್ತು ಗಂಡ ಹೆಂಡತಿ ಜಗಳ ಮಧ್ಯೆ ಮೂರನೇ ಹೋಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾಹೇಬ್ರ ಮೇಲೆ ಆಗ್ತಾ ಇದಾರ. ನೋಡಿ, ನೆನಪಿಡ್ಕೊಳ್ರಿ, ಯಾರು ಕೂಡ ಬೇಕಾಗಿಲ್ಲ. ಈ ಸರ್ಕಾರ ಕೆಡವಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಬೇಕಾಗಿಲ್ಲ, ಡಿಕೆ ಶಿವಕುಮಾರ್ ಬೇಕಾಗಿಲ್ಲ. ಖರ್ಗೆ ಸಾಹೇಬರು ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮತೆ, ಆ ವಿಷಯಗಳನ್ನು ತಿಳಿಸ್ಯಾರಂದ್ರಿಗಿನ ಈ ಸರ್ಕಾರ ಕೆಡವಲಕ್ಕೋಸ್ಕರವಾಗಿ, ಅವ್ರ ಮಗನ ಸ್ವಾರ್ಥಕ್ಕೋಸ್ಕರವಾಗಿ, ಅವ್ರ ಮಗನ ಮುಖ್ಯಮಂತ್ರಿ ಮಾಡಲ ಸಲುವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಈ ಸರ್ಕಾರವನ್ನು ನೋಡಿ, ರಾಜ್ಯದಲ್ಲಿ ತಮ್ಮ ಮಗನನ್ನ ಸಿಎಂ ಮಾಡೋ ಉದ್ದೇಶದಿಂದ ಸರ್ಕಾರವನ್ನ ಬೀಳಿಸ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮೋದಿ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸರ್ಕಾರ ಬೀಳಿಸ್ತಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆ ಇದು. ಮಾಜಿ ಸಚಿವ ರಾಮುಲು ವಾಗ್ದಾಳಿಯನ್ನ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಸಿಎಂ ಕುರ್ಚಿಗಾಗಿ ಫೈಟ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇಬ್ಬರ ಜಗಳದಲ್ಲಿ ತಮ್ಮ ಮಗನನ್ನ ಸಿಎಂ ಮಾಡಲು ಖರ್ಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಲಬುರಗಿಯ ಜನಾಕ್ರೋಶ ರ್ಯಾಲಿಯಲ್ಲಿ ಶ್ರೀರಾಮುಲು ಅವರ ಹೇಳಿಕೆ ಇದು. ಖರ್ಗೆ ಅವರು ಹೇಳಿದ್ರು, ನರೇಂದ್ರ ಮೋದಿ ಅಮಿತ್ ಶಾ ಅವರು ಸರ್ಕಾರವನ್ನ ಬೀಳಿಸ್ತಾರೆ ಅಂತ ಹೇಳಿದ್ರು. ಇದು ಅದಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸರ್ಕಾರವನ್ನ ಬೀಳಿಸ್ತಾರೆ. ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರನ್ನ ಸಿಎಂ ಮಾಡುವಂತ ಉದ್ದೇಶ ಅಂತ
ಶ್ರೀರಾಮುಲು ಅವರು ಜನಾಕ್ರೋಶ ಯಾತ್ರೆಯಲ್ಲಿ ಹೇಳಿದ್ದಾರೆ. 220 ದಿನಗಳು ಮಾತ್ರ ಉಳಿದಾತೆ. 220 ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ರಾಜೀನಾಮೆಯನ್ನು ಕೊಡ್ತಾರ, ಮಾಜಿ ಮುಖ್ಯಮಂತ್ರಿಗಳಾಗ್ತಾರ, ಡಿ.ಕೆ. ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಆಗ್ಬೇಕೆಂದು ಹೋಗಿದಾರ. ಆ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ. ಆಗ್ಲಿ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿದೆ. ಇವತ್ತು ಖರ್ಗೆ ಅವರು, ದೊಡ್ಡ ಖರ್ಗೆ ಅವರು ಹೇಳ್ತಾ ಇದ್ರು, ಮೋದಿ ಸಾಹೇಬ್ರೇನೋ ಈ ಸರ್ಕಾರವನ್ನು ಬೆಳೆಸಬೇಕಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಮೋದಿ ಸಾಹೇಬ್ರಿಗೆ ಏನು ಕರ್ಮ ಬಿದ್ದಿದೇನ್ರಿ ಈ ಸರ್ಕಾರ ಬೆಳೆಸೋಕ್ ಸಲುವಾಗಿ? ನಿಮ್ಮಲ್ಲಿ ತೊಂದರೆ ಮಾಡ್ಕೊಂಡು ಬಿದ್ರೆ ಅದು ಮೋದಿ ಸಾಹೇಬ್ರ ಮೇಲೆ ಹಾಕ್ಬೇಕಂತ ನೋಡ್ತಾ ಇದ್ರಿ. ಖರ್ಗೆ ಸಾಹೇಬ್ರು, ದೊಡ್ಡ ಖರ್ಗೆ ಸಾಹೇಬ್ರದೊಂದು ಪ್ಲಾನ್ ಐತೆ. ಏನಂದ್ರೆ ಅವು ಇಬ್ರು ಜಗಳ ಮಾಡ್ತಾರೆ, ಗಂಡ ಹೆಂಡತಿ ತರ ಜಗಳ ಮಾಡ್ಕೊಂತ ಇದ್ರಲ್ಲ. ಆ ಗಂಡ ಹೆಂಡತಿ ತರ ಏನ್ ಜಗಳ ಮಾಡ್ಕೊಂತ ಇದ್ರು, ಅವ್ರ ಮಗನು ಕೂಡ 3ನೇ ವ್ಯಕ್ತಿಯಾಗಿದ್ದು ನುಗ್ಗಿಸಿ ಇವತ್ತು ಗಂಡ ಹೆಂಡತಿ ಜಗಳ ಮಧ್ಯೆ 3ನೇ ಅವನೋಗಿ ಅವ್ರ ಮಗನು ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾಹೇಬ್ರ ಮೇಲೆ ಆಗ್ತಾ ಇದಾರೆ. ನೋಡಿ, ನೆನಪಿಡ್ಕೊಳ್ರಿ, ಯಾರು ಕೂಡ ಬೇಕಾಗಿಲ್ಲ. ಈ ಸರ್ಕಾರ ಕೆಡವಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಬೇಕಾಗಿಲ್ಲ, ಡಿ.ಕೆ. ಶಿವಕುಮಾರ್ ಬೇಕಾಗಿಲ್ಲ. ಖರ್ಗೆ ಸಾಹೇಬರು ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮತೆ, ಆ ವಿಷಯಗಳನ್ನು ತಿಳಿಸ್ಯಾರಂದ್ರಿಗಿನ ಈ ಸರ್ಕಾರ ಕೆಡವಲಕ್ಕೋಸ್ಕರವಾಗಿ, ಅವ್ರ ಮಗನ ಸ್ವಾರ್ಥಕ್ಕೋಸ್ಕರವಾಗಿ, ಅವ್ರ ಮಗನ ಮುಖ್ಯಮಂತ್ರಿ ಮಾಡಲ ಸಲುವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಈ ಸರ್ಕಾರವನ್ನು ನೋಡಿ, ರಾಜ್ಯದಲ್ಲಿ ತಮ್ಮ ಮಗನನ್ನ ಸಿಎಂ ಮಾಡುವ ಉದ್ದೇಶದಿಂದ ಸರ್ಕಾರವನ್ನ ಬೀಳಿಸ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮೋದಿ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸರ್ಕಾರ ಬೀಳಿಸ್ತಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆ ಇದು. ಮಾಜಿ ಸಚಿವ ರಾಮುಲು ವಾಗ್ದಾಳಿಯನ್ನ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯ, ಡಿಕೆಶಿ ಮಧ್ಯೆ ಸಿಎಂ ಕುರ್ಚಿಗಾಗಿ ಫೈಟ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇಬ್ಬರ ಜಗಳದಲ್ಲಿ ತಮ್ಮ ಮಗನನ್ನ ಸಿಎಂ ಮಾಡಲು ಖರ್ಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಲಬುರಗಿಯ ಜನಾಕ್ರೋಶ ರ್ಯಾಲಿಯಲ್ಲಿ ಶ್ರೀರಾಮುಲು ಅವರ ಹೇಳಿಕೆ ಇದು. ಖರ್ಗೆ ಅವರು ಹೇಳಿದ್ರು, ನರೇಂದ್ರ ಮೋದಿ, ಅಮಿತ್ ಶಾ ಅವರು ಸರ್ಕಾರವನ್ನ ಬೀಳಿಸ್ತಾರೆ ಅಂತ ಹೇಳಿದ್ರು. ಇದು ಅದಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸರ್ಕಾರವನ್ನ ಬೀಳಿಸ್ತಾರೆ. ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರನ್ನ ಸಿಎಂ ಮಾಡುವಂತ ಉದ್ದೇಶ ಅಂತ ಶ್ರೀರಾಮುಲು ಅವರು ಜನಾಕ್ರೋಶ ಯಾತ್ರೆಯಲ್ಲಿ ಹೇಳಿದ್ದಾರೆ. 220 ದಿನಗಳು ಮಾತ್ರ ಉಳಿದಾತೆ. 220 ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ರಾಜೀನಾಮೆಯನ್ನು ಕೊಡ್ತಾರ, ಮಾಜಿ ಮುಖ್ಯಮಂತ್ರಿಗಳಾಗ್ತಾರ, ಡಿ.ಕೆ. ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಆಗ್ಬೇಕೆಂದು ಹೋಗಿದಾರ. ಆ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ. ಆಗ್ಲಿ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿದೆ. ಇವತ್ತು ಖರ್ಗೆ ಅವರು, ದೊಡ್ಡ ಖರ್ಗೆ ಅವರು ಹೇಳ್ತಾ ಇದ್ರು, ಮೋದಿ ಸಾಹೇಬ್ರೇನೋ ಈ ಸರ್ಕಾರವನ್ನು ಬೆಳೆಸಬೇಕಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಮೋದಿ ಸಾಹೇಬ್ರಿಗೆ ಏನು ಕರ್ಮ ಬಿದ್ದಿದೇನ್ರಿ ಈ ಸರ್ಕಾರ ಬೆಳೆಸೋಕ್ ಸಲುವಾಗಿ? ನಿಮ್ಮಲ್ಲಿ ತೊಂದರೆ ಮಾಡ್ಕೊಂಡು ಬಿದ್ರೆ ಅದು ಮೋದಿ ಸಾಹೇಬ್ರ ಮೇಲೆ ಹಾಕ್ಬೇಕಂತ ನೋಡ್ತಾ ಇದ್ರಿ. ಖರ್ಗೆ ಸಾಹೇಬ್ರು, ದೊಡ್ಡ ಖರ್ಗೆ ಸಾಹೇಬ್ರದೊಂದು ಪ್ಲಾನ್ ಐತೆ. ಏನಂದ್ರೆ ಅವು ಇಬ್ರು ಜಗಳ ಮಾಡ್ತಾರೆ, ಗಂಡ ಹೆಂಡತಿ ತರ ಜಗಳ ಮಾಡ್ಕೊಂತ ಇದ್ರಲ್ಲ. ಆ ಗಂಡ ಹೆಂಡತಿ ತರ ಏನ್ ಜಗಳ ಮಾಡ್ಕೊಂತ ಇದ್ರು, ಅವ್ರ ಮಗನು ಕೂಡ 3ನೇ ವ್ಯಕ್ತಿಯಾಗಿದ್ದು ನುಗ್ಗಿಸಿ ಇವತ್ತು ಗಂಡ ಹೆಂಡತಿ ಜಗಳ ಮಧ್ಯೆ 3ನೇ ಅವನೋಗಿ ಅವ್ರ ಮಗನು ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾಹೇಬ್ರ ಮೇಲೆ ಆಗ್ತಾ ಇದಾರೆ. ನೋಡಿ, ನೆನಪಿಡ್ಕೊಳ್ರಿ, ಯಾರು ಕೂಡ ಬೇಕಾಗಿಲ್ಲ. ಈ ಸರ್ಕಾರ ಕೆಡವಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಬೇಕಾಗಿಲ್ಲ, ಡಿ.ಕೆ. ಶಿವಕುಮಾರ್ ಬೇಕಾಗಿಲ್ಲ. ಖರ್ಗೆ ಸಾಹೇಬರು ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮತೆ, ಆ ವಿಷಯಗಳನ್ನು ತಿಳಿಸ್ಯಾರಂದ್ರಿಗಿನ ಈ ಸರ್ಕಾರ ಕೆಡವಲಕ್ಕೋಸ್ಕರವಾಗಿ, ಅವ್ರ ಮಗನ ಸ್ವಾರ್ಥಕ್ಕೋಸ್ಕರವಾಗಿ, ಅವ್ರ ಮಗನ ಮುಖ್ಯಮಂತ್ರಿ ಮಾಡಲ ಸಲುವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಈ ಸರ್ಕಾರವನ್ನು